ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋಸಿವ್ ಸ್ಮೈಲ್ಸ್. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದೆ ಬರುವ ಯಾವುದೇ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಯನ್ನು ಸೇವಾ ಸಿಂಧು ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡ್ಕೊಳ್ತಾ ಹೋಗೋಣ. ಮೊದಲೇದಾಗಿ ನೀವು ಈ ಒಂದು ಯುವ ನಿಧಿಗೆ ನೋಂದಣಿ ಮಾಡ್ಕೋಬೇಕಾದ್ರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ನೋಂದಣಿ ಮಾಡ್ಕೋಬೇಕಾಗುತ್ತದೆ. ಫಸ್ಟು ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ನಂತರ ನೀವು ರಿಜಿಸ್ಟರ್ ಮಾಡಿಕೊಂಡು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ರಿಜಿಸ್ಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಜೊತೆ ನಿಮ್ಮ KYC ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮೊದಲೇ ರಿಜಿಸ್ಟರ್ ಮಾಡ್ಕೊಂಡಿದ್ರು ನೀವು ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನಾನು ಯೂಸರ್ ಮತ್ತು ಪಾಸ್ವರ್ಡನ್ನ ಹಾಕಿ ಇದನ್ನು ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ಇಲ್ಲಿ 752479 ಅಂತ ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಅದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ಥರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆದ ತಕ್ಷಣ ನಿಮ್ಮ ಲೆಫ್ಟ್ ಸೈಡಲ್ಲಿ ಮೆನು ಬಾರಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದ ತಕ್ಷಣ ನಿಮ್ಮ ರೈಟ್ ಸೈಡು ಸರ್ಚ್ ಬಾಕ್ಸ್ ಇದೆ. ಆ ಸರ್ಚ್ ಬಾಕ್ಸಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಆ ಸರ್ಚ್ ಬಾಕ್ಸಲ್ಲಿ ಯುವ ನಿಧಿ ಹಾಕಿದ ತಕ್ಷಣವೇ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಯುವ ನಿಧಿ ಅಂತ ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಫಸ್ಟು ನಾವು ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್, ನಿಮ್ಮನ್ನು ಒಂದು ಸ್ವಯಂ ಘೋಷಣೆ ಒಪ್ಪಿಗೆ ಪತ್ರ ಕೊಡಬೇಕಾಗುತ್ತೆ. ಇಷ್ಟೆಲ್ಲ ಕ್ರೈಟೇರಿಯಾ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು. ಫಸ್ಟು ನೀವು ಕರ್ನಾಟಕದವರಾಗಿರಬೇಕು. ನೆಕ್ಸ್ಟು ನಿಮ್ಮ ಒಂದು 2023 ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮಾ ಅಥವಾ ಡಿಗ್ರಿಯನ್ನು ಪಾಸಾಗಿರಬೇಕು. ಮತ್ತು ನೀವು ಯಾವುದೇ ಒಂದು ಉನ್ನತ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡುವಂತಿಲ್ಲ ಮತ್ತು ಯಾವುದೇ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಾಗಿಲ್ಲ. ಅಂಥವ್ರಿಗೆ ಮಾತ್ರ ಈ ಒಂದು ಅಮೌಂಟು ಕೊಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ES PF ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಯಾವುದೇ ರೀತಿ ಪಿಂಚಣಿಯನ್ನು ತಗೊಳ್ತಾ ಇರಬಾರ್ದು. ಮತ್ತು ನೀವು ಯಾವುದೇ ಒಂದು ಸರ್ಕಾರಿ ಅಥವಾ ಪ್ರೈವೇಟ್ ಹುದ್ದೆಯಲ್ಲಿ ಇರಬಾರ್ದು. ಇದನ್ನೆಲ್ಲ ಒಪ್ಪಿಗೆ ಆದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ಎಂದು ಎಸ್ ಅಂತ ಕೊಡಿ. ನೆಕ್ಸ್ಟು ಅಪ್ಲಿಕೇಶನ್ ಡೀಟೇಲ್ಸ್, ಅರ್ಜಿಗಳ ವಿವರಗಳನ್ನು ನೋಡ್ತಾ ಹೋದರೆ ಆಧಾರ್ ದೃಢೀಕರಣ ಮಾಡಿಕೊಳ್ಬೇಕು. ನಿಮ್ಮ ಒಂದು ಆಧಾರ್ ಸಂಖ್ಯೆ ಹಾಕಿ ನಿಮ್ಮ ಆಧಾರ್ ರಿಜಿಸ್ಟರ್ ನಂಬರ್ಗೆ OTP ರಿಸೀವ್ ಆಗುತ್ತೆ. OTP ಹಾಕ್ಕೊಳ್ಳಿ. ಮತ್ತು ಆಧಾರ್ ವಿವರಗಳ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋ, ಜೆಂಡರ್, ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಭಾವಚಿತ್ರ ಆಟೋಮೆಟಿಕಲಿ ಇಲ್ಲಿ ಫಿಲ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಆಧಾರ್ನಲ್ಲಿ ಇರುವ ಅಡ್ರೆಸ್ ಹಾಕಬೇಕಾಗುತ್ತೆ. ಮತ್ತು ಅಡ್ರೆಸ್ 2ನಲ್ಲಿ ನೀವು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಹಾಕಿ ಅಥವಾ ನಿಮ್ಮ ಆಧಾರ್ನಲ್ಲಿರುವಂತೆ ನಿಮ್ಮ ವಿಳಾಸವನ್ನು ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದರ ಒಂದು ಪಿನ್ ಕೋಡನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ಎಜುಕೇಷನಲ್ ಡೀಟೇಲ್ಸ್, ನಿಮ್ಮ ವಿದ್ಯಾರ್ಥಿಯ ವಿವರಗಳು. ಫಸ್ಟು ನಿಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪದವಿ ಅಥವಾ ಡಿಪ್ಲೊಮಾ ಎರಡರಲ್ಲಿ ಯಾವ್ದು ಮಾಡಿದ್ರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಯೂನಿವರ್ಸಿಟಿಲಿ ಓದಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಅಥವಾ ಡಿಪ್ಲೊಮೊ ನೀವು ಯಾವ್ದು ಮಾಡಿದ್ರೋ ಅದೇ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನೋಡೋದಾದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ
ಇಲ್ಲಿ ನಿಮ್ಮ ಒಂದು ಕಾಲೇಜ್ ನೇಮು ಅಥವಾ ವಿದ್ಯಾರ್ಥಿ ಹೆಸರು, ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತು ಆಟೋಮೆಟಿಕಲಿ ಫಿಲ್ ಆಗಿರುತ್ತೆ. ಇಷ್ಟೆಲ್ಲ ವಿವರಗಳು ಕೊಟ್ಟಿದ ನಂತರ ನಿಮ್ಮ ಒಂದು ಗೃಹವಾಸಿ ಪರಿಶೀಲನೆಗೆ ಒಂದು ಆಯ್ಕೆ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಡಿಗ್ರಿ, ಡಿಪ್ಲೊಮೊ, ರೇಷನ್ ಕಾರ್ಡ್, CET ನಂಬರ್ ಯಾವುದಾದ್ರೂ ಒಂದು ನಂಬರ್ ಹಾಕಬೇಕಾಗುತ್ತೆ, ಡಿಗ್ರಿ ಅಥವಾ ಡಿಪ್ಲೊಮೋದು. ನಾನಿಲ್ಲಿ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಕಾರ್ಡ್ ನಂಬರಲ್ಲಿರುವಂತಹ ನಂಬರ್ ಹಾಕಿ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ನಿಮ್ಮ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಅರ್ಜಿದಾರರ ಸಂಪರ್ಕದ ವಿವರವನ್ನು ಕೊಡಬೇಕಾಗುತ್ತದೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ID ಮತ್ತು ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟು ಹೆಚ್ಚುವರಿ ವಿವರಗಳನ್ನು ನೋಡೋಣ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ನಿಮ್ಮ ಒಂದು ಜಾತಿ ಕೇಳಿದ್ದಾರೆ. ನೀವು ಯಾವ ಕ್ಯಾಟಗರಿ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ನಿಮ್ಮ ಒಂದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅಂಗವಿಕಲತೆ ಇದೆಯೇ ಅಂತ ಕೇಳಿದ್ದಾರೆ, ಅದನ್ನ ಒಂದು ಫಿಲ್ ಮಾಡ್ಕೊಂಬಿಡಿ. ಇನ್ನು ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳಿಲ್ಲ. ಈ ಒಂದು ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಯುವ ನಿಧಿ ನೋಂದಣಿಗೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ನಿಮ್ಮ ಒಂದು ಯಾವುದೇ ಒಂದು ಡೌಟ್ಸ್ ಇದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯುವ ನಿಧಿಗೆ ಅಪ್ಲೈ ಮಾಡಲು ಇಷ್ಟು ಪ್ರೋಸೆಸ್ ಇರುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಲಿ. ಈ ರೀತಿ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ. ಥ್ಯಾಂಕ್ ಯು.